ಇನ್ ಸಾಕು ನಿಲ್ಸಿ ಮೇಡಮ್, ಈಗಾಗಲೇ 1 ಅವರ್ ಆಯ್ತು. ಆದ್ರೆ ಏನು? ಜಾಸ್ತಿ ಹೊತ್ತು ಮಾಡಿದ್ರೆ ಸುಸ್ತಾಗುತ್ತೆ. ಅದು ನಿಮ್ಮ ಏಜ್ಗೆ ಹೆಲ್ತ್ಗೆ ಸ್ವಲ್ಪನೂ ಒಳ್ಳೇದಲ್ಲ. ಎಷ್ಟೊತ್ತು ಮಾಡಿದ್ರು ನನಗೆ ಸುಸ್ತೇ ಆಗ್ತಾ ಇಲ್ಲ ಅನಂತ. ಆವೇಶ ಬರ್ತಿದೆ, ನನ್ ಕೋಪ ಜಾಸ್ತಿ ಆಗ್ತಿದೆ. ಯಾಕೆ ಮೇಡಮ್? ಎಕ್ಸರ್ಸೈಸ್ ಮಾಡಿದ್ರೆ BP ಕಡಿಮೆ ಆಗ್ಬೇಕಲ್ವಾ? ನನ್ ಕಣ್ ಮುಂದೆ ಹುಟ್ಟಿ ಬೆಳ್ದಿರೋ 2 ಬಚ್ಚಗಳು ನನಗೆ ಸವಾಲ್ ಹಾಕ್ತಾ ನನ್ ಈಗೋನ ರೊಚ್ಚಿಗೇಳಿಸ್ತಿದ್ದಾರೆ. ಮೇಡಮ್, ಆ ಅಣ್ಣ ತಂಗಿನ ಫಿನಿಶ್ ಮಾಡೋದಕ್ಕೆ ನಮ್ಮ ಕಡೆಯವನೊಬ್ಬನ ಅಲ್ಲಿಗೆ ಅಪಾಯಿಂಟ್ ಮಾಡಿದ್ದೀರಲ್ವಾ? ಅದು ಫೈನಲ್ ಟಾರ್ಗೆಟ್. ಅದಕ್ಕಿಂತ ಮೊದಲು ದಿವ್ಯಾ ಇನ್ನೊಂದು ಚಾಲೆಂಜ್ ಸ್ಟಾರ್ಟ್ ಮಾಡಿದಾಳೆ. ಇವತ್ತಿಂದ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ತನ್ನ ಕೈಗೆ ತಗೋತಿದ್ದಾಳೆ. ಅಂದ್ರೆ ಯಾರೋ ಒಬ್ರು ಕೂತ್ಕೊಳ್ದೇನೆ ಆ ಚೇರು ಎಷ್ಟು ದಿನ ಅಂತ ಎಂಟಿ ಆಗಿರುತ್ತೆ ಮೇಡಮ್? ಇರ್ಬೇಕು. ಎಷ್ಟೇ ದಿನ ಆದ್ರೂ ಎಷ್ಟೇ ವರ್ಷ ಆದ್ರೂ ಅದು ಎಂಟಿ ಆಗೇ ಇರ್ಬೇಕು. ಯಾಕಂದ್ರೆ ಅದು ನನ್ ಜೈ ಕೂತ್ಕೊಂಡಿದ್ದ ಸಿಂಹಾಸನ. ಅದ್ರ ಮೇಲೆ ಯಾರೋ ಅನರ್ಹಳು ಕೂತ್ಕೋತೀನಿ ಅಂದ್ರೆ ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ಅವಳು ಅನರ್ಹಳಲ್ಲ ಮೇಡಮ್, ಅಮೆರಿಕಾದಲ್ಲಿ MBA ಮುಗಿಸಿ ಬಂದಿದ್ದಾಳೆ. ಜೊತೆಗೆ ಜೈ ಅವರ ಡಾಟರು, ಆ ವಂಶಕ್ಕೆ ಆಸ್ತಿಗೆ ವಾರಸ್ದಾರಳು. ಅವಳು ಹಾಗೆ ಚಲಾವಣೆ ಆಗ್ಬಾರ್ದು. ಬಿಸ್ನೆಸ್ ಅಲ್ಲಿ ಚಕ್ರ ತಿರುಗಿಸಬಾರ್ದು. ಅವಳು ಬುದ್ಧಿವಂತಿಕೆನ ಈ ಪ್ರಪಂಚ ನೋಡಬಾರ್ದು. ಎಲ್ಲರೂ ಅವಳನ್ನ ಆಕಾಶಕ್ಕೆ ಎತ್ತಿ ಹೊಗಳಬಾರ್ದು. ಅವಳು ಒಂದು ಫೇಲಿಯರ್ ಸ್ಟೋರಿ ಆಗಿ ಉಳ್ಕೋಬೇಕು. ಅಲ್ಲಿ ನನ್ ಜೈ ಮಾತ್ರನೇ ಹಿಸ್ಟ್ರಿಯಲ್ಲಿ ಇರಬೇಕು. ಸೊ ನಾನು ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ನನ್ ಮಾಮ್ ಹಾಗೆ ನಂಬರ್ 1 ಬಿಸ್ನೆಸ್ ವುಮೆನ್ ಆಗ್ತೀನಿ. ಮೇಡಮ್, ಅವಳೇ ಇಲ್ದಿರೋ ಹಾಗೆ ಮಾಡೋಕ್ ಹೊರಟಿದ್ದೀರಾ. ಇವಾಗ ಬಿಸ್ನೆಸ್ ನಲ್ಲಿ ಅವಳನ್ನ ಸೋಲ್ಸೋದು ಅಗತ್ಯನಾ ಮೇಡಮ್? ಅಗತ್ಯನೇ. ಅವಳು ಎಲ್ಲೇ ಕಾಲಿಟ್ರು ಅಲ್ಲಿ ನಾನಿರ್ಬೇಕು. ಅವಳು ಹೆಜ್ಜೆ ಹಿಂದೆ ಇರ್ಬೇಕು, ನನ್ನ ಹೆಜ್ಜೆ ಮುಂದೆ ಇರ್ಬೇಕು. ಬಿಸ್ನೆಸ್ ಅಲ್ಲಿ ನಾನೇ ನಂಬರ್ 1 ಆಗ್ಬೇಕು. ಕಷ್ಟ ಮೇಡಮ್. ಯಾಕೆ ಕಷ್ಟ? ಆಲ್ರೆಡಿ ನನ್ನ ಮಾಮ್ ನಂಬರ್ 1 ಬಿಸ್ನೆಸ್ ವುಮೆನ್. ಒಂದ್ ಟೈಮಲ್ಲಿ ಈ ಸಿಟಿಲಿ, ಈ ಸಂಪೂರ್ಣ ರಾಜ್ಯದಲ್ಲಿ ಬಿಸ್ನೆಸ್ ಅಂದ್ರೆ 2 ಹೆಸರು ಮಾತ್ರನೇ ಕೇಳಿಸ್ತಿತ್ತು ಮೇಡಮ್. ಒಬ್ರು ನಿಮ್ ಮಾಮ್ ರೂಪಾ ಶ್ರೀನಿವಾಸ್ ಅವರು, ಇನ್ನೊಬ್ರು ಸೂರ್ಯದೇವರ ಜೈಸೂರ್ಯ ಅವರು.